ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜನಾ ಅಡಿಗೆ. ಇವತ್ತು ನಾನು ಒಂದು ಮಟನ್ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಡಿಫ್ರೆಂಟಾಗಿರುತ್ತೆ. ಮಟನಲ್ಲಿ ಯಾವಾಗಲೂ ಸಾಂಬಾರೆಲ್ಲ ಮಾಡ್ತಾಯಿರ್ತೀವಿ. ಇದು ಒಂಥರ ಮಸಾಲೆನೇ ಇದು ಡಿಫ್ರೆಂಟಾಗಿದೆ. ಇದನ್ನು ರೋಗನ್ ಜೋಶ್ ಅಂತ ಕೂಡ ಹೇಳ್ತಾರೆ. ಚಪಾತಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸ್ವಲ್ಪ ಗ್ರೇವಿ ಹದದಲ್ಲಿ ಇರುತ್ತೆ, ಸೆಮಿ ಗ್ರೇವಿ ಥರ. ಬನ್ನಿ ಈಗ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಕು, ಜಾಸ್ತಿ ಬೇಡ. ಮತ್ತು ಮಟನ್ನಲ್ಲಿ ಬೇರೆ ಜಿಡ್ಡಿರುತ್ತಲ್ಲ, ಹಾಗಾಗಿ ಇದಕ್ಕೆ ಒಂದು ಚಕ್ಕೆ, 1-2 ಇಂಚು ಲವಂಗ, 5-6 2 ಏಲಕ್ಕಿನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಇಂಗು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೀಗ ಮಟನ್ನ ತೊಳೆದಿಟ್ಕೊಂಡಿದ್ದೀನಿ. 1 kg ಮಟನ್ನು ತೊಗೊಂಡಿದ್ದೆ. ನೀವು 1/2 kgನಲ್ಲಿ ತೊಗೊಂಡು ಮಾಡ್ಕೊಬೋದು ಬೇಕಿದ್ರೆ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಮಟನ್ ಎಲ್ಲ. ಈ ರೆಸಿಪಿಗೆ ನಾವು ಯಾವುದೇ ಈರುಳ್ಳಿ, ಟೊಮೆಟೊ ಎಲ್ಲ ಬಳಸ್ತಾ ಇಲ್ಲ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ ಇಲ್ಲಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅಥವಾ 1.5 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತಿದನ್ನು ಮುಚ್ಚಿಬಿಡೋಣ. ಇದು ಮಟನೆಲ್ಲ ಅದು ಸುಂಡಲಿ. ಈಗ ಒಂದು ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಅದೇ ನೀರನ್ನು ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡೋಣ. ಈಗ ಇಲ್ಲಿ ಮಟನ್ ಹೇಗಾಗಿದೆ ನೋಡೋಣ. ನೋಡಿ, ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ರುಬ್ಬಿರೋಂಥ ಚಿಲ್ಲಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇದು ಒಳ್ಳೆ ಕಲರ್ ಕೊಡುತ್ತೆ, ಇದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿದ್ದೆ. ಈಗ ತೆಗೆದು ನೋಡಿದಾಗ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಇದಕ್ಕೆ ಪುಡಿಗಳನ್ನ ಹಾಕ್ತಾ ಹೋಗೋಣ. ಖಾರ ಪುಡಿ 1.5 ಟೀ ಸ್ಪೂನ್, ಹಾಗೆ 1.5 ಟೀ ಸ್ಪೂನ್ ಧನಿಯಾ ಪುಡಿ, ಹಾಗೆ ಇದು ಸೋಂಪು ಪುಡಿ, ಸೋಂಪು ಅಂದರೆ 1 ಟೀ ಸ್ಪೂನಷ್ಟು. ಇದು 1.5 ಟೀ ಸ್ಪೂನಷ್ಟು ಡ್ರೈ ಜಿಂಜರ್ ಪೌಡರು. ಈ ಮಸಾಲೆಗಳೇ ತುಂಬ ಬೇರೆ ಥರ ಟೇಸ್ಟ್ ಕೊಡುತ್ತೆ. ಹಾಗೆ ಇದು ಜೀರಿಗೆ ಪೌಡರ್, ಅಂದರೆ ಹುರಿದು ಪುಡಿ ಮಾಡಿರೋಂಥ ಜೀರಿಗೆ ಪೌಡರ್ 1/2 ಟೀ ಸ್ಪೂನಷ್ಟು. ಈ ಮಸಾಲೆಗಳೇ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಡ್ರೈ ಜಿಂಜರ್ ಪೌಡರ್ನ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿದ್ದೆ, ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ. ಈಗ ತೆಗೆದುಬಿಟ್ಟು ಅದಕ್ಕೆ ಒಂದು 1/2 ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಳೋಣ. ನೀವು ಬೀಟೆಡ್ ಮೊಸರನ್ನಾದರೂ, ಅಂದರೆ ಬೀಟ್ ಮಾಡಿರೋಂಥ ಮೊಸರಾದರೂ ಹಾಕ್ಕೊಂಡ್ರು ಓಕೆ. ಹಾಗೆ ಹಾಕ್ಕೊಂಡು ಸ್ವಲ್ಪ ಉರಿನ ಕಮ್ಮಿ ಮಾಡ್ಕೊಳ್ಳಿ, ಫ್ಲೇಮ್ನ ಕಮ್ಮಿ ಮಾಡ್ಕೊಬೇಕು. ಮೊಸರು ಹಾಕಿದಾಗ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತು ಆದಮೇಲೆ ಹಾಕ್ಕೊಳ್ಳಿ. ಮೊಸರು ಹಾಕಿ ಸ್ವಲ್ಪ ಹೊತ್ತು ಆದಮೇಲೆ ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಗ್ರೇವಿ ಅದಕ್ಕೆ ನೋಡ್ಕೊಳ್ಳಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಮತ್ತೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಗೆ ಚೂರು ಗರಂ ಮಸಾಲ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ, ಸಾಕು. ಈಗ ಇದು ಆಗಿದೆ. ಇದನ್ನು ಮುಚ್ಚಿಬಿಟ್ಟು ಮಟನ್ ಹೇಗೆ ಅದ್ರ ಪ್ರಕಾರ ನೀವು ವಿಷಲ್ ಬರೆಸ್ಕೊಬೇಕು. ನಂದು ಇಲ್ಲಿ ತುಂಬ ಏನು ಬಲ್ತಿರಲಿಲ್ಲ ಮಟನ್ನು, ಹಾಗಾಗಿ 1-2 ವಿಷಲ್ ಅಷ್ಟೇ ಬರೆಸ್ಕೊಂಡೆ, ಸಾಕಾಯಿತು. ನೋಡಿಕೊಂಡು ವಿಷಲ್ ಬರೆಸ್ಕೊಳ್ಳಿ. ನೋಡಿ, ಇವಾಗ ತೆಗೆದು ನೋಡಿದಾಗ ರೆಡಿಯಾಗಿದೆ. ನಂದು ಸ್ವಲ್ಪ ತೆಳುನೇ ಆಗಿದೆ. ನೀವು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಬೋದು. ಈಗ ನನಗೆ ಇದು ಮುದ್ದೆ, ಇದಕ್ಕೆ ಅಂದರೆ ಚಪಾತಿ ಮತ್ತು ಅನ್ನ ಮಾಡಿದ್ದೆ ನಾನು, ಅಂದರೆ ಮುದ್ದೆಗೂ ಸೂಟ್ ಆಗುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸರ್ವ್ ಮಾಡ್ಕೊಂಬಿಡೋಣ. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ. ಸ್ವಲ್ಪ ಡಿಫ್ರೆಂಟ್ ರೆಸಿಪಿ ಇದು. ಹಾಗಾಗಿ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಅನ್ನ ಮಾಡಿದ್ದೆ, ಒಳ್ಳೆ ಕಾಂಬಿನೇಷನ್ನು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನಗೂ ಎಲ್ಲ ವೀಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಮತ್ತಷ್ಟು ಹೊಸ ರೆಸಿಪಿಗಳೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.